ತುಳಿತಕ್ಕೆ 11 ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಅವರ ಅರ್ಜಿ ವಿಚಾರಣೆ ನಡೀತಾ ಇದೆ. ನಿಖಿಲ್ ಸೋಸಲೆ ಈಗ ಆಲ್ರೆಡಿ ಬಂಧನಕ್ಕೊಳಗಾಗಿರುವಂತಹ ವ್ಯಕ್ತಿ. ನಿಖಿಲ್ ಅವರ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದವನ್ನ ಹೂಡ್ತಾ ಇದ್ದಾರೆ. ಸಿಸಿಬಿ ಪೊಲೀಸರು ಅಕ್ರಮವಾಗಿ ಬಂಧಿಸಿದ್ದಾರೆ ನಿಖಿಲ್ ಅವರನ್ನ ಅನ್ನುವಂಥದ್ದು ಅವರ ಪ್ರಮುಖವಾದಂತಹ ವಾದದ ಸಂದರ್ಭದಲ್ಲಿ ಕಂಡುಬಂದಂತ ಸಂಗತಿ. ನಂತರ ಕಬ್ಬನ್ ಪಾರ್ಕ್ ಠಾಣೆಗೆ ಕರೆದೊಯ್ಯಲಾಯಿತು. ಈ ಎಲ್ಲ ಆರೋಪಗಳು ಅರ್ಜಿಯಲ್ಲಿ ಉಲ್ಲೇಖಿಸಿಲ್ಲ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಲಾಯಿತು. ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಆರೋಪಿಗಳನ್ನ ಬಂಧಿಸುವಂತೆ ಸಿಎಂ ಸುದ್ದಿಗೋಷ್ಠಿಯಲ್ಲೇ ಹೇಳಿದ್ದಾರೆ. ತನಿಖಾಧಿಕಾರಿಗೆ ಸಿಎಂ ಬಂಧನದ ನಿರ್ದೇಶನ ನೀಡುವಂತಿಲ್ಲ. ನಿಖಿಲ್ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ಹೀಗೆ ವಾದವನ್ನ ಮಾಡ್ತಾರೆ. ಮುಖ್ಯಮಂತ್ರಿಗೆ ಹೀಗೆ ಹೇಳೋ ಅಧಿಕಾರ ಇಲ್ವಾ ಅಂತ ಹೈಕೋರ್ಟ್ ಕೂಡ ಪ್ರಶ್ನೆ ಪಡುತ್ತೆ. ಸುಪ್ರೀಂ ಕೋರ್ಟ್ ಹಲವು ಪ್ರಕರಣಗಳಲ್ಲಿ ಈ ಬಗ್ಗೆ ಸ್ಪಷ್ಟಪಡಿಸಿದೆ. ಸಿಎಂಗೆ ಈ ರೀತಿ ಬಂಧಿಸೋದಕ್ಕೆ ಸೂಚಿಸುವಂತ ಅಧಿಕಾರ ಇಲ್ಲ ಅಂತ ಸಂದೇಶ್ ಚೌಟಾ ಹೇಳ್ತಾರೆ. ನಿಖಿಲ್ ಸೋಸಲೆ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದವನ್ನ ಹೂಡಿದ್ದಾರೆ. ಪ್ರಮುಖವಾಗಿ ಅವ್ರು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ನಿಖಿಲ್ ಸೋಸಲೆ ಅವರ ಬಂಧನ ಏನಿದೆಯಲ್ಲ ಅದೇ ಇಲ್ಲಿ ಅಕ್ರಮ. ನಿಯಮ ಮೀರಿ ಅವರನ್ನ ಬಂಧಿಸಲಾಗಿದೆ. ಮುಖ್ಯಮಂತ್ರಿಗಳೇ ಒಂದು ಸುದ್ದಿಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಬಂಧಿಸಿ ಅಂತ ನೇರವಾಗಿ ಹೇಳಿದ್ದಾರೆ. ಹೀಗೆ ನಿರ್ದೇಶನ ಕೊಟ್ಟು ತನಿಖಾಧಿಕಾರಿಗೆ ಬಂಧಿಸಿ ಅಂತ ಸೂಚನೆ ಕೊಡುವಂತ ಅಧಿಕಾರ ಸಿಎಂಗೆ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸಂದೇಶ್ ಚೌಟಾ ಹೇಳ್ತಾ ಇದ್ದಾರೆ. ಹೈಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮುಖ್ಯಮಂತ್ರಿಗೆ ಹಾಗೆ ಹೇಳೋ ಅವಕಾಶ ಇಲ್ವಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೆಲ ಹಿಂದಿನ ತೀರ್ಪುಗಳ ವಿಚಾರವಾಗಿ ಉಲ್ಲೇಖ ಮಾಡ್ತಾರೆ. ಆರೋಪಿಗಳನ್ನ ಬಂಧಿಸುವಂತೆ ಸಿಎಂ ಹೇಳ್ತಾರೆ. ತನಿಖಾಧಿಕಾರಿಗೆ ಸಿಎಂ ಬಂಧನದ ನಿರ್ದೇಶನವನ್ನ ನೀಡುವಂತಿಲ್ಲ. ನಿಖಿಲ್ ಪರ ಹಿರಿಯ ವಕೀಲ ಹೂಡಿರುವಂತ ವಾದ ಇದು. ಸಂದೇಶ್ ಚೌಟಾ ಅವರು ಹೂಡಿರುವಂತ ವಾದ ಇದು. ಸೊ ತನಿಖಾಧಿಕಾರಿಗೆ ಹೀಗೆ ಯಾವುದೇ ಕಾರಣಕ್ಕೂ ನೀವು ಬಂಧಿಸಿ ಅಂತ ಹೇಳುವಂತ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಕೋರ್ಟ್ ಕೂಡ ಈ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡುತ್ತೆ. ಹಾಗಾದ್ರೆ ಅವರಿಗೆ ಅಧಿಕಾರ ಇಲ್ಲ ಅಂತ ನೀವು ಹೇಳ್ತೀರಾ ಅಂತ. ಹೌದಿಲ್ಲ, ಹಿಂದಿನ ಕೆಲ ತೀರ್ಪಿನಲ್ಲೂ ಕೂಡ ನಾವು ಇದನ್ನ ಗಮನಿಸಿದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಈಗ ವಿಚಾರ ಏನು ಅಂತಂದ್ರೆ, ಇವರೆಲ್ಲ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಂಥವ್ರು ಈಗ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಸಿಸಿಬಿ ಕೂಡ CID ಕೂಡ ಪ್ರಯತ್ನದಲ್ಲಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಸೊ ಅದರ ನಡುವೆ ಅವರಿಗೆ ಜಾಮೀನು ಕೊಡಬೇಕು, ಜೊತೆಗೆ ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತಲೂ ಕೂಡ RCB ಕಡೆಯಿಂದ ಅರ್ಜಿಗಳು ಸಲ್ಲಿಕೆ ಆಗಿದೆ. ಈಗ ನಿಖಿಲ್ ಅವರ ವಿಚಾರವಾಗಿ ಹೇಳಬೇಕು ಅಂತ ಅಂದರೆ, ಅವರು ಕೊಹ್ಲಿಯ ಆಪ್ತರಲ್ಲೂ ಕೂಡ ಒಬ್ಬರು ಅಂತ ಹೇಳಲಾಗುತ್ತೆ. ಸಿಎಂಗೆ ಹೀಗೆ ಹೇಳೋ ಅಧಿಕಾರ ಇಲ್ವೇ ಅಂತೇಳಿ ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ. ನಿಖಿಲ್ ಪರ ವಕೀಲರಿಗೆ ಹೈಕೋರ್ಟ್ ಜಡ್ಜ್ ಈ ಪ್ರಶ್ನೆಯನ್ನ ಮಾಡ್ತಾರೆ. ನಿಖಿಲ್ ಪರ ವಕೀಲರು ಅಂತ ಅಂದ್ರೆ ಸಂದೇಶ್ ಚೌಟಾ. ಆಗ ಸುಪ್ರೀಂ ಕೋರ್ಟ್ ಹಲವು ಪ್ರಕರಣಗಳಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಹಾಗಂತ ಇವರನ್ನ ನೀವು ಬಂಧಿಸಿ ಅಂತ ಹೇಳೋದಕ್ಕೆ ನೇರ ಅಧಿಕಾರ ಇಲ್ಲ. ಅದಕ್ಕೆಲ್ಲ ಕಾನೂನು ಪ್ರಕ್ರಿಯೆಯನ್ನ ಅವರು ಪಾಲಿಸಬೇಕಾಗುತ್ತೆ. ಆತನ ವಿರುದ್ಧ ಇರುವಂತಹ ಪ್ರಕರಣ ಏನು, ಆತ ನಿಜಕ್ಕೂ ಕೂಡ ಆರೋಪಿನ, ಆತನ ವಿರುದ್ಧ ಇರುವಂತಹ ಆರೋಪ ಏನು, ಇದೆಲ್ಲವನ್ನು ಕೂಡ ಪೊಲೀಸರು ಪರಾಮರ್ಶಿಸಿ ಆನಂತರ ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡಿಬೇಕಾದಂತು. ಆದರೆ ಇಲ್ಲಿ ನೇರ ಹೀಗೆ ನಿಖಿಲ್ ಅವರನ್ನ ಬಂಧಿಸಿರುವಂಥದ್ದು ಇದೆಯಲ್ಲ, ಅದು ಸರಿಯಲ್ಲ ಅನ್ನುವಂತಾನೆ ಹೇಳ್ತಾ ಇದ್ದಾರೆ. ಆಮೇಲೆ ಸಂದೇಶ್ ಚೌಟಾ ಅವರ ಹಿಂದಿನ ಕೆಲ ಪ್ರಕರಣಗಳನ್ನು ನಾವು ಗಮನಿಸ್ಬೋದು. ನಮ್ಮ ರಾಜ್ಯದಲ್ಲಿ ಬಹಳ ಸಂಚಲನ ಮೂಡಿಸಿದಂಥ ಕೆಲ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗಿನ ಆರೋಪಿಗಳ ಪರವಾಗಿ ಅವರು ವಾದ ಹೂಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಬಂಧನದ ಪ್ರಕ್ರಿಯೆಯನ್ನು ಅವ್ರ ಮೇಲಿನ ಮೇಲೆ ವಿಚಾರ ಮಾಡ್ತಾರೆ. ಅದನ್ನು ನಾವು ಇತ್ತೀಚೆಗೆ ಸಂಬಂಧಪಟ್ಟಂಗೆ ಈ ಭಾಳ ಗೋಲ್ಡ್ ಮತ್ತು ಮನಿ ಸ್ಕ್ಯಾಮ್ ಮಾಡಿದ್ದಾಳೆ ಅನ್ನುವಂಥ ಒಬ್ಬರು ಆರೋಪಿ ವಿರುದ್ಧವಾಗಿ ಆಗಿರ್ಬೋದು, ಅಥವಾ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಆರೋಪಿಗಳ ವಿಚಾರವಾಗಿಯೂ ಕೂಡ ಅವರು ಇದೇ ರೀತಿಯಾದಂಥ ವಾದವನ್ನು ಹೂಡಿದಂಥದ್ದನ್ನು ನಾವು ನೋಡಿದ್ವಿ. ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಬಂಧನದ ಪ್ರಕ್ರಿಯೆ ಸರಿಯಿಲ್ಲ ಅನ್ನುವಂಥದ್ದು ಅವರು ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂಥ ಸಂಗತಿಯಾಗಿದೆ. ಸಿಸಿಬಿ ಮೂಲಕ ನಿಖಿಲ್ ಸೋಸಲೆಯನ್ನ ಬಂಧಿಸಲಾಗಿದೆ. ನಿಖಿಲ್ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದವನ್ನ ಹೂಡ್ತಾ ಇದ್ದಾರೆ. ಇದು ಅಕ್ರಮ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. CIDಗೆ ತನಿಖೆ ಹಸ್ತಾಂತರವಾದಂಥ ಸಂದರ್ಭದಲ್ಲಿ ಸಿಸಿಬಿಗೆ ಅಧಿಕಾರ ಇರೋದಿಲ್ಲ. ನೋಡಿ, ಅವ್ರು ಹೇಳ್ತಾ ಇರುವಂಥದ್ದು ಏನು ಅಂತ ಅಂದ್ರೆ, ಕಾರಣಗಳನ್ನೇ ತಿಳಿಸದೆ ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ. ಈ ಪ್ರಕರಣ ಏನಿತ್ತು, ಈ ಕಾಲ್ತುಳಿತ ಪ್ರಕರಣ, ಅದನ್ನ CIDಗೆ ವರ್ಗಾವಣೆ ಮಾಡಿದ್ದಾರೆ, ಹೌದಲ್ವಾ? ಸೊ ಇಲ್ಲಿ ಏನೇ ಕ್ರಮ ತೆಗೆದುಕೊಳ್ಳೋದು, ತನಿಖೆ ಮಾಡಬೇಕಾದ್ರೂ ಕೂಡ ಅದು CID ಮಾಡಬೇಕಾಗುತ್ತೆ. CIDಗೆ ಪ್ರಕರಣ ವರ್ಗಾವಣೆ ಆದ ನಂತರದಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ಹೋಗಿ ಬಂಧಿಸಿದ್ದು ಯಾಕೆ ಅನ್ನುವಂಥದ್ದು ಸಂದೇಶ್ ಚೌಟಾ ಅವರ ವಾದದ ಸಂದರ್ಭದಲ್ಲಿ ಉಲ್ಲೇಖ ಆಗಿರುವಂಥ ಪ್ರಮುಖ ಸಂಗತಿ. ಹಾಗಾಗಿ ಇಲ್ಲಿ ಬಂಧನದ ಪ್ರಕ್ರಿಯೆಯಲ್ಲಿ ಲೋಪ ಆಗಿದೆ ಅನ್ನುವಂಥದ್ದನ್ನು ಬೇಸಾಗಿಟ್ಕೊಂಡು ಕೂಡ ಇಲ್ಲಿ ನಿಖಿಲ್ ಅವರನ್ನ ಬಿಡುಗಡೆ ಮಾಡಬೇಕು ಅಥವಾ ಅವರಿಗೆ ಜಾಮೀನು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶ್ ಚೌಟಾ ವಾದವನ್ನು ಹೂಡ್ತಾ ಇದ್ದಾರೆ. ಹಿಂದಿನ ಕೆಲ ಪ್ರಕರಣಗಳಲ್ಲಿ ಅವರು ಯಾವ ರೀತಿಯಾಗಿ ನಿಯಮ ಬಾಹಿರವಾಗಿ ಬಂಧನ ಆಗಿದೆ ಅಥವಾ ಕಾನೂನು ಪಾಲಿಸಿಲ್ಲ ಅನ್ನುವಂಥ ಗ್ರೌಂಡ್ಸ್ ಆಗಿ ಇಟ್ಕೊಂಡು ಅವರ ಕೆಲ ಕಕ್ಷಿದಾರರಿಗೆ ಅನುಕೂಲ ಆಗುವಂಥ ರೀತಿಯಾದಂಥ ವಾದ ಹೂಡಿದ್ದರು. ಅದೇ ರೀತಿಯಾದಂಥ ವಾದ ನಿಖಿಲ್ ಅವರ ವಿಚಾರದಲ್ಲೂ ಕೂಡ
ಸಂದೇಶ್ ಚೌಟ ಅವರು ಹೂಡ್ತಾ ಇದ್ದು. ಪ್ರಕರಣ ಸಿಐಡಿಗೆ ವರ್ಗಾವಣೆ ಆದಂಥ ನಂತರದಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ಹೋಗಿ ಬಂಧಿಸಿದ್ದಾರೆ. ಆಮೇಲೆ ಬಂಧಿಸುವಂಥ ಸಂದರ್ಭದಲ್ಲಿ ಕಾರಣಗಳನ್ನು ತಿಳಿಸ್ಬೇಕು, ಯಾವ ಕಾರಣಕ್ಕಾಗಿ ನಿಮ್ಮನ್ನು ಬಂಧಿಸ್ತಾ ಇದ್ದೀವಿ, ಏನು ಎತ್ತ ಅನ್ನುವಂಥ. ಆದರೆ ಯಾವುದೇ ಕಾರಣಗಳನ್ನು ಕೂಡ ಅವರು ನೀಡಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಟ್ಟು ಬಂಧನದ ಪ್ರಕ್ರಿಯೆ ಇದೆಯಲ್ಲ, ಇದು ಕಾನೂನನ್ನು ಪಾಲಿಸಿಲ್ಲ ಇಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ಸಂದೇಶ್ ಚೌಟ ಹೇಳ್ತಾ ಇದ್ದಾರೆ. ನಿಖಿಲ್ ಅವರ ಪತ್ನಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ಸಲ್ಲಿಸಿದ್ದರು. ಅರ್ಜಿಯಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ಉಲ್ಲೇಖ ಇತ್ತು, ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗಿನ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಪ್ರಕ್ರಿಯೆ ಅಂತ. ನೋಡಿ, ವಿಚಾರ ಏನು ಅಂತಂದ್ರೆ, ಅವತ್ತೇನಾಯ್ತು, ಕಬ್ಬನ್ ಪಾರ್ಕ್ ಪೊಲೀಸರು ಬಂಧಿಸಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಪ್ರಕ್ರಿಯೆಯನ್ನ ಮಾಡ್ತಾರೆ. ಎಷ್ಟು 2:20 ಸಂದರ್ಭದಲ್ಲಿ ಕೇಸ್ ಸಿಐಡಿಗೆ ವರ್ಗಾವಣೆ ಆಗಿತ್ತು. ಆ ಸಂದರ್ಭದಲ್ಲಾಗಲಿ ಅದಾದ ನಂತರದಲ್ಲೂ ಕೂಡ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಸಿಐಡಿಗೆ ಇರುವಂತ ಅಧಿಕಾರ, ಅದು ಯಾರನ್ನ ನಿಖಿಲ್ ಅವರನ್ನ ಬಂಧಿಸೋದು ಮತ್ತೊಂದು ಇದೆಲ್ಲ ಸಿಐಡಿಗಿದ್ದಂಥದ್ದು. ಮಧ್ಯಾಹ್ನ 2:20 ಬಂಧನದ ಕಾರಣಗಳನ್ನು ತಲುಪಿಸಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸರು ಬಂಧಿಸಿ ಆ ನಂತರದಲ್ಲಿ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಿದ್ದಾರೆ. ಆದರೆ ಕೇಸ್ ಸಿಐಡಿಗೆ ವರ್ಗಾವಣೆ ಆದ ಬಳಿಕ ಇವರು ಹೋಗಿ ಬಂಧನ ಮಾಡಿರುವಂಥದ್ದು ಸರಿ ಅಲ್ಲ ಅನ್ನುವಂತ ಹೇಳ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇರಲಿಲ್ಲ. ಯಾಕಂತಂದ್ರೆ ಆ ಒಟ್ಟು ಪ್ರಕರಣವನ್ನು ಆಲ್ರೆಡಿ ಸಿಐಡಿಗೆ ನೀಡಲಾಗಿತ್ತು. ಸಿಸಿಬಿ ಪೊಲೀಸರು ಯಾಕೆ ಹೋದ್ರು ಅನ್ನುವಂಥದ್ದು ಪ್ರಶ್ನೆ. ಬೆಂಗಳೂರು ತೊರೆಯುವಂತ ಸಂದರ್ಭದಲ್ಲಿ ಬಂಧಿಸಲಾಗಿದೆ ಅಂತೇಳಿ ಅಡ್ವೊಕೇಟ್ ಜನರಲ್ ಹೇಳ್ತಾರೆ. 11 ಅಮಾಯಕರ ಸಾವಿನ ಬಗ್ಗೆ ಅವರು ವಾದಿಸ್ತಾ ಇಲ್ಲ. ಬೆಂಗಳೂರು ತೊರೆಯುವಾಗ ಬಂಧಿಸಲಾಗಿದೆ ಅಂತ ಇಲ್ಲಿ ಅಡ್ವೊಕೇಟ್ ಜನರಲ್ ಹೇಳ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ 11 ಜನರ ಸಾವೇನಾಗಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ನಿಖಿಲ್ ಅವರ ಪಾತ್ರ ಇದೆ ಅನ್ನುವಂಥದ್ದು ಇಲ್ಲಿ ಸೂಚ್ಯವಾಗಿ ಸರ್ಕಾರ ಹೇಳ್ತಾ ಇರುವಂತ ಮಾತು. ಸೊ ಅವರು ಈ RCB ಮ್ಯಾನೇಜ್ಮೆಂಟ್ ಮುಖೇನವಾಗಿ ಆಗಾಗ ಹಾಕ್ತಂತ ಪೋಸ್ಟ್ಗಳೇನಿತ್ತು ಅದು ಜನರಲ್ಲಿ ಬಹಳ ಗೊಂದಲ ಉಂಟು ಮಾಡಿಸ್ತು ಅಂತ ಹೇಳಿ. ತನಿಖೆಯ ನಂತರ ಸಾವಿಗೆ ಏನು ಕಾರಣ ಅನ್ನೋದು ತಿಳಿಯುತ್ತೆ. ಈಗ ಆ ವಿಚಾರವನ್ನ ಪ್ರಸ್ತಾಪ ಮಾಡೋ ಅವಕಾಶ ಇಲ್ಲ ಅಥವಾ ಅವಶ್ಯಕತೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಕಾರ್ಯದರ್ಶಿಯನ್ನ ಕೂಡ ಹುದ್ದೆಯಿಂದ ವಜಾ ಮಾಡಲಾಗಿದೆ. ಹಲವು ಪೊಲೀಸರನ್ನ ಕೂಡ ಅಮಾನತು ಮಾಡಲಾಗಿದೆ. ಆದ್ರೆ ಅವ್ರು ಯಾರನ್ನೂ ಬಂಧಿಸಿಲ್ಲ. ಸಂದೇಶ್ ಚೌಟ ಬಹಳ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಈಗ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಪ ಎಸಗಿದ್ದಾರೆ ಅಂತ ಹೇಳಿ ಕೆಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯನ್ನ ಕೂಡ ವಜಾ ಮಾಡಲಾಗಿದೆ, ರಾಜಕೀಯ ಕಾರ್ಯದರ್ಶಿಯನ್ನ. ಆದ್ರೆ ಅವ್ರು ಯಾರನ್ನೂ ಕೂಡ ಬಂಧಿಸಿಲ್ಲ. ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ, ಸತ್ಯಾಸತ್ಯತೆ ನಂತರ ತಿಳಿಯುತ್ತೆ. ಆದರೆ ಅದರ ಒಳಗಾಗಿ ಅಲ್ಲಿ ಯಾರನ್ನೂ ಬಂಧಿಸಿಲ್ಲ. ಇಲ್ಲಿ ನಿಖಿಲ್ ಅವರನ್ನ ಬಂಧಿಸಿರುವಂಥದ್ದು ಅದು ಕೂಡ ಸಿಸಿಬಿ ಪೊಲೀಸರನ್ನೆಲ್ಲ ಕಳಿಸಿ ಅಷ್ಟು ತುರ್ತಾಗಿ ಬಂಧಿಸುವಂತ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು ಇವ್ರ ವಾದ. ಸಿಎಂ ಬಂಧನದ ಸೂಚನೆ ನೀಡಿದ್ದಾರೆ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ. ಈ ಬಗ್ಗೆ ಮಾಹಿತಿ ಪಡೆದು ನಾನು ಉತ್ತರಿಸ್ತೀನಿ ಅಂತ ಅಡ್ವೊಕೇಟ್ ಜನರಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರು? ಶಶಿಕಿರಣ್ ಶೆಟ್ಟಿ ಅವರು. ಸೊ ಇವರನ್ನ ಬಂಧಿಸೋದಕ್ಕೆ ಸಿಸಿಬಿಗೆ ಅಧಿಕಾರ ಇತ್ತಾ ಅಂತಲೂ ಕೂಡ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ. ದೇಶ ತೊರೆಯುತ್ತಿರುವಾಗ ಬಂಧಿಸಲಾಗಿದೆ ಅಂತ ಅಡ್ವೊಕೇಟ್ ಜನರಲ್ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇದಕ್ಕೆಲ್ಲ ಸೂಕ್ತ ಲಿಖಿತ ಉತ್ತರವನ್ನ ನೀಡ್ತೀನಿ ಅಂತಲೂ ಕೂಡ ಅಡ್ವೊಕೇಟ್ ಜನರಲ್ ಹೇಳ್ತಾರೆ. ಏರ್ಪೋರ್ಟ್ ಬಳಿ ಹೋಗಿ ಅವರನ್ನ ಅವತ್ತು ಬಂಧಿಸಬೇಕಾದಂಥದ್ದು ಅನಿವಾರ್ಯತೆ ಯಾಕಿತ್ತು ಅಂತ ಅಂದ್ರೆ, ಅವರು ದೇಶ ತೊರಿತಾ ಇದ್ರು ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ಅವರನ್ನ ಬಹಳ ತುರ್ತಾಗಿ ನಾವು ಅರೆಸ್ಟ್ ಮಾಡಬೇಕಾಯ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಂತ ಸಿಸಿಬಿ ಪೊಲೀಸರಿಗೆ ಹೋಗಿ ಅರೆಸ್ಟ್ ಮಾಡುವಂಥ ಅವಕಾಶ ಇತ್ತಾ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಹೈಕೋರ್ಟ್ನ ಜಡ್ಜ್. ಇದ್ರ ಬಗ್ಗೆ ನಾನು ಮಾಹಿತಿಯನ್ನ ಪಡೆದು ನಿಮಗೆ ಹೇಳ್ತೀನಿ ಅನ್ನುವಂಥನ್ನ ಹೇಳ್ತಾರೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಏನಾದ್ರು ನೇರವಾಗಿ ಸೂಚನೆ ಕೊಟ್ಟಿದ್ದು ಹೌದಾ ಅನ್ನುವಂಥದ್ದನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಅದ್ರ ಬಗ್ಗೆನೂ ಕೂಡ ಮಧ್ಯಂತರ ಜಾಮೀನು ನೀಡದಂತೆ ಈ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಮನವಿಯನ್ನ ಮಾಡ್ಕೊಳ್ತಾರೆ. ಮಧ್ಯಂತರ ಜಾಮೀನು ನೀಡಬೇಡಿ, ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದು ತನಿಖೆಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅಡ್ವೊಕೇಟ್ ಜನರಲ್ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಶಶಿಕಿರಣ್ ಶೆಟ್ಟಿ ಅವರು. ಸೊ ಮಧ್ಯಂತರ ಜಾಮೀನು ಕೊಟ್ಟರೆ ತನಿಖೆಗೆ ಸಮಸ್ಯೆ ಆಗುತ್ತೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಕೆಲ ಲೋಪಗಳಾಗಿದೆ, ಅದನ್ನೆಲ್ಲ ನಾವು ಪತ್ತೆ ಹಚ್ಚಬೇಕಾದಂಥದ್ದು ಅನಿವಾರ್ಯತೆ ಇದೆ. ಹಾಗಾಗಿ ತನಿಖೆಗೆ ನಮಗೆ ತನಿಖೆ ಮುಂದುವರಿಬೇಕು ಅಂತ ಅಂದರೆ ಆರೋಪಿತರ ವಿಚಾರಣೆ ಆಗಬೇಕು ಅಂತ. ಆದರೆ ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತ ಹೇಳ್ಕೊಂಡು ಆರೋಪಿಯ ಪರವಾದಂಥ ವಕೀಲರು ಸಂದೇಶ್ ಚೌಟ ಅವರು ಮೇಲಿನ ಮೇಲೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಂತರ ಜಾಮೀನು ಕೊಡಬೇಡಿ ಅಂತೇಳಿ AG ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಾವು ಒಂದು ಗಮನಿಸಬೇಕಾದದ್ದು ಅಂತ ಅಂದರೆ, RCBಗೆ ಸಂಬಂಧಪಟ್ಟಾಗಿನ 4 ಮಂದಿಯನ್ನು, ಅದರಲ್ಲಿ ಈ ಸ್ಟೇಡಿಯಂಗೆ ಸಂಬಂಧಪಟ್ಟಾಗಿನ ಸಿಬ್ಬಂದಿಯೂ ಕೂಡ ಸೇರಿದಂಗೆ 4 ಮಂದಿಯನ್ನು ಕೂಡಲೇ ವಶಕ್ಕೆ ಪಡೆಯಲಾಗುತ್ತೆ. ಆದರೆ KCAಗೆ ಸಂಬಂಧಪಟ್ಟಾಗಿನ ಕೆಲ ಪದಾಧಿಕಾರಿಗಳನ್ನು ವಶಕ್ಕೆ ಪಡೆಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಅಬ್ಸ್ಕ್ಯಾಂಡ್ ಆಗಿರ್ತಾರೆ. ಅದಾದ ನಂತರದಲ್ಲಿ ಕೋರ್ಟ್ ಕೂಡ ಬಲವಂತದ ಕ್ರಮ ಬೇಡ ಅನ್ನುವಂಥದ್ದನ್ನು ಹೇಳ್ತಾರೆ. ಯಾಕಂತಂದರೆ ಇಲ್ಲಿ ಯಾರ್ಯಾರು ತಪ್ಪು ಅನ್ನುವಂಥದ್ದು ಇನ್ನಷ್ಟೇ ಪತ್ತೆ ಆಗಬೇಕಾಗಿದೆ. ಅದರಲ್ಲಿ ಸರ್ಕಾರದ ಪಾತ್ರ ಏನಿತ್ತು, ಇವ್ರುಗಳು ಹೋಗ್ಬಿಟ್ಟು ಪ್ರೈವೇಟ್ ಜೆಟ್ನಲ್ಲಿ ಬಂದಂಥ ಆಟಗಾರರನ್ನು ಭಾಳ ನಾವೇ ಕ್ರಿಕೆಟ್ ಆಡಿಸ್ಬಿಟ್ವಿ ಅನ್ನುವಂಥ ರೀತಿಯಾಗಿ ಇವರೆಲ್ಲ ಕರ್ಕೊಂಬಂದರು ಅನ್ನುವಂಥದ್ದು ಆರೋಪ.
ಅದಾದ ನಂತರ ಅಲ್ಲಿ ವಿಧಾನಸೌಧದ ಮುಂದೆ DCP ಭಾಳ ಕ್ಲಿಯರ್ ಆಗಿ ಹೇಳಿದ್ರು, ಯಾವ ಕಾರಣಕ್ಕೂ ಇಲ್ಲಿ ಕಾರ್ಯಕ್ರಮ ನಡೆಸಬೇಡಿ ಅಂತೇಳಿ, ಅಥವಾ ಸಾಧ್ಯ ಇಲ್ಲ, ಕಷ್ಟ ಆಗುತ್ತೆ ಅಂತೇಳಿ. ಅದನ್ನು ಮೀರಿ ಇವ್ರು ಕಾರ್ಯಕ್ರಮ ನಡೆಸಿದ್ರು ಅನ್ನುವಂಥದ್ದು ವಿಚಾರ. ಇರೋ 1380 ಪೊಲೀಸ್ ಸಿಬ್ಬಂದಿಯನ್ನು ಎರಡೂ ಕಡೆಗೂ ಕೂಡ ಡಿವೈಡ್ ಮಾಡಬೇಕಾಯ್ತು. ವಿಧಾನಸೌಧಕ್ಕೂ ಕಳಿಸ್ಬೇಕಾಯ್ತು, KSA ಹತ್ರನೂ ಕೂಡ ಭದ್ರತೆಗೆ ಮಾಡಬೇಕಾಯ್ತು. ಪೊಲೀಸರ ಮೇಲೆ ಪ್ರೆಷರ್ ಬಿತ್ತು. ಇದೆಲ್ಲವನ್ನು ಕೂಡ ಒಬ್ಬರು ಆಡಳಿತ ನಡೆಸುವಂಥ ಸೂಕ್ಷ್ಮತೆ ಇರುವಂಥ ವ್ಯಕ್ತಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅದು ಯಾವುದು ಕೂಡ ಅರ್ಥ ಆಗಿಲ್ಲ. ಸರ್ಕಾರದಲ್ಲಿ ಅದೆಷ್ಟು ಪವರ್ ಹೌಸ್ ಇದೆಯೋ ಗೊತ್ತಿಲ್ಲ. ಯಾಕಂತಾದರೆ ಒಬ್ಬರು DPR ನನಗೆ ಕೊಡಲೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ನನ್ನ ತನಕ ಮಾಹಿತಿ ಎಷ್ಟರ ಮಟ್ಟಿಗೆ ಅಂತ ಅಂದರೆ, ಮಾಧ್ಯಮದಲ್ಲಿ ಹೆಚ್ಚು ಕಡಿಮೆ ಈ ರೀತಿಯಂಥ ಅನಾಹುತದಿಂದ ಸಾವುಗಳಾಗ್ತಾ ಇದೆ ಅಂತ ಭಾಳ ಸುದ್ದಿ ಬಂದರೂ ನನಗೆ ಸುದ್ದಿನೇ ಗೊತ್ತಿಲ್ಲ ಅನ್ನುವಂಥ ರೀತಿಯಾಗಿ CM ಹಾಗೆ DCM ಹೇಳ್ತಾರೆ. ಹೀಗಾಗಿ ಲೋಪ ಇಲ್ಲಿ ಭಾಳ ಕಡೆಯಿಂದ ಆಗಿದೆ ಅನ್ನೋದು ಕ್ಲಿಯರ್ ಇದೆ. ಆದರೆ ಇದೆಲ್ಲದಕ್ಕೂ ಕೂಡ ಒಂದು ಮ್ಯಾನೇಜ್ಮೆಂಟ್ನ ದೂಷಣೆ ಮಾಡಿ, KSAನ ದೂಷಣೆ ಮಾಡಿ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡು ಒಟ್ಟು ಆಗಿರುವಂಥ ಅನಾಹುತವನ್ನು ಇನ್ನೊಬ್ರು ತಲೆ ಕಟ್ಟೋ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿಬರ್ತಾ ಇರೋ ಆರೋಪ. ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನಲ್ಲೂ ಕೂಡ ಕೆಲವು ವಿಚಾರ ಪ್ರಸ್ತಾಪ ಆಗ್ತಾ ಇದೆ.